ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪತತಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ್ ಅವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಕರುಣಿಸು ನೀನೆನ್ನ ಕರ್ಣ ನಿಕರದೊಳು ವರಪುಣ್ಯವಗಲದಂತೆಲೆದೇವ ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸು. ಪೂರ್ವ ಪದ್ಯದಲ್ಲಿ ಶ್ರೀಮನ್ ಶ್ರೀಗಳವರು ಪರಮಾತ್ಮನಲ್ಲಿ ಸದ್ಗುಣಗಳನ್ನು ಕೊಡುವಂತ ಬೇಡಿಕೊಂಡ್ರು. ಆದರೆ ನಮಗೆ ಸದ್ಗುಣಗಳು ಪ್ರಾಪ್ತವಾಗಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಪುಣ್ಯ ಅನ್ನುವಂಥದ್ದಿರಬೇಕು. ಪುಣ್ಯ ಇದ್ದರೆ ನಮಗೆ ಒಳ್ಳೆಯ ಗುಣಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಅಂಥ ಒಂದು ಪುಣ್ಯವನ್ನು ಕೊಡುವಂತ ಶ್ರೀಮನ್ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪುಣ್ಯ ಅನ್ನುವಂಥದ್ದು ಒಂದು ಸಾಮಾನ್ಯವಾದ ಪುಣ್ಯ ಅದ, ಇನ್ನೊಂದು ಶ್ರೇಷ್ಠವಾದ ಪುಣ್ಯ ಅನ್ನುವಂಥದ್ದು. ಈಗ ನಾವೆಲ್ಲ ಸಾಮಾನ್ಯವಾದ ಪುಣ್ಯ ಮಾಡ್ತೀವಿ, ದಾನ ಮಾಡ್ತೀವಿ, ಯಜ್ಞಗಳನ್ನು ಮಾಡ್ತೀವಿ. ಆದರೆ ನಾವು ಸಕಾಮದಿಂದ ಮಾಡ್ತೀವಿ. ನಮಗೆ ಲೌಕಿಕದೊಳಗೆ ಏನಾದರೂ ವಿಶೇಷವಾದ ಭೋಗ ಪದಾರ್ಥಗಳನ್ನು ಯಾಚನೆ ಮಾಡಿ ಪುಣ್ಯವನ್ನು ಮಾಡ್ತೀವಿ, ಅಥವಾ ಸ್ವರ್ಗಲೋಕವನ್ನು ಇಚ್ಛಾ ಮಾಡಿ ಪುಣ್ಯವನ್ನು ಮಾಡ್ತಾ ಇದ್ದೀವಿ. ಇದು ಸಕಾಮ ಪುಣ್ಯ ಅಂತ ಹೇಳಿಸಿಕೊಡ್ತದೆ. ಇದರಿಂದ ನಮಗೆ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಮತ್ತು ಆ ಭೋಗವನ್ನು ಅನುಭವಿಸಿದ ನಂತರದಲ್ಲಿ ಆ ಪುಣ್ಯ ನಾಶ ಆಗಿ ಹೋಗ್ತದೆ. ಆದರೆ ಶ್ರೀಮನ್ ಶ್ರೀಗಳವರು ಇಲ್ಲಿ ಎಂಥ ಪುಣ್ಯವನ್ನು ಕೇಳ್ತಾರೆ ಅಂತಂದರೆ ವರಪುಣ್ಯ ಅಂತ ಕೇಳಿದರು. ಅಂದರೆ ಶ್ರೇಷ್ಠವಾದ ಪುಣ್ಯ ಅಂತ. ಇದಕ್ಕೆ ನಿಷ್ಕಾಮ ಪುಣ್ಯ ಅಂತ ಕರೀತಾರೆ. ನಾವು ಯಾವುದೇ ಪುಣ್ಯ ಮಾಡಬೇಕಾದ್ರೂ ಕೂಡ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ. ಇಹಲೋಕದ ಭೋಗಗಳಾಗಲಿ ಪರಲೋಕದ ಭೋಗಗಳಾಗಲಿ ಅವುಗಳ ಕಾಮನಾರಹಿತವಾಗಿ ಆ ಭೋಗಗಳನ್ನು ನಾವು ಬಯಸಲಾರದೆ ಭಗವಂತನ ಪ್ರೀತ್ಯರ್ಥವಾಗಿ ನಾವು ಪುಣ್ಯವನ್ನು ಮಾಡಿದ್ದೀವಿ ಅಂತಂದರೆ ಇದಕ್ಕೆ ವರಪುಣ್ಯ ಅಂತ ಕರೀತಾ ಇದ್ದಾರೆ. ಅಂಥ ಪುಣ್ಯ ಅನ್ನುವಂಥದ್ದನ್ನು ನನಗೆ ಕರುಣಾ ಮಾಡು ಅಂತ ಇಲ್ಲಿ ಶ್ರೀಮನ್ ಶ್ರೀಗಳವರು ಕೇಳಿಕೊಳ್ತಾ ಇದ್ದಾರೆ. ಕರುಣಿಸು ಎನ್ನ ಕರ್ಣ ನಿಕರದೊಳು, ನೀನು ಎನ್ನ ಕರ್ಣ ನಿಕರದೊಳು ಅಂತ ಹೇಳಿದರು. ಹೇ ಪರಮಾತ್ಮ, ನೀನು ಏನು ಮಾಡಬೇಕು ಅಂತಂದರೆ ನನ್ನ ಕರ್ಣ ನಿಕರದೊಳು. ಕರ್ಣ ಅಂತಂದರೆ ಇಲ್ಲಿ ಶರೀರ ಅನ್ನುವಂಥದ್ದು, ವಾಣಿ ಎನ್ನುವಂಥದ್ದು, ಹಾಗೂ ಮನಸ್ಸನ್ನುವಂಥದ್ದು. ಮೂರು ಕರ್ಣಗಳನ್ನು ಭಗವಂತ ನಮಗೆ ಕೊಟ್ಟಾನ. ನಾವು ಶರೀರದಿಂದಲೂ ವಾಣಿಯಿಂದಲೂ ಮನಸ್ಸಿನಿಂದಲೂ ವರಪುಣ್ಯವನ್ನು ಮಾಡಲಿಕ್ಕೆ ಬರ್ತದೆ. ಇವು ಮೂರು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನಗಳಾಗಿದ್ದಾವೆ. ನಾವು ಶರೀರದಿಂದ ವರಪುಣ್ಯ ಮಾಡಿದ್ದೀವಿ ಅಂತಂದರೆ ನಮಗೆ ಭಗವಂತ ಒಲಿತಾ ಇದ್ದಾನೆ.
ಹಾಗೆ ವಾಣಿಯಿಂದಲೂ ಕೂಡ ಮನಸ್ಸಿನಿಂದಲೂ ಕೂಡ ವರಪುಣ್ಯವನ್ನು ಮಾಡಿದ್ದಾದರೆ ಆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ, ನಾವು ಮುಕ್ತರಾಗ್ತಾ ಇದ್ದೀವಿ. ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಸುಖವನ್ನು ಹೊಂದಬೇಕಾಗಿತ್ತು ಅಂತಂದರೆ ಈ ಮೂರೂ ಕರ್ಣಗಳಲ್ಲಿ ವರಪುಣ್ಯ ಅನ್ನುವಂಥದ್ದಾಗಬೇಕು. ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ಪುಣ್ಯ ಅನ್ನುವಂಥದ್ದು ಇವು ಅಂದರೆ ನಮ್ಮ ಶರೀರ, ವಾಣಿ, ಮನಸ್ಸು ಇವುಗಳನ್ನು ಬಿಟ್ಟು ಹೋಗಲಾರ್ದಂಗೆ ನೀ ನನ್ನ ಮೇಲೆ ಕೃಪಾ ಮಾಡು ಅಂಥೇಳಿ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಂತಾರವರು ಕರುಣಿಸು ನೀಯನ್ನ ಕರಣ ನಿಕರದೊಳು ವರಪುಣ್ಯವಗಲದಂತೆ ಎಲೆದೇವ ಹೇ ಪರಮಾತ್ಮನೇ, ಶರಣ ಸಹಜ ಭಾವ, ನೀನು ಶರಣರ ಸಹಜವಾದ ಭಾವಕ್ಕೆ ನಿವಲಿತಾ ಇದ್ದಿ. ಪರಮಾತ್ಮ ಶರಣರು ಅಂತಂದ್ರೆ ಇಲ್ಲಿ ಜ್ಞಾನಿಗಳು, ಸತ್ಪುರುಷರು, ಶಿವಯೋಗಿಗಳು, ಮಹಾತ್ಮರು, ಸದ್ಗುರುಗಳು ಅಂತೇನದಾರ ಅವರ ಸಹಜವಾದ ಭಾವಕ್ಕೆ ಪರಮಾತ್ಮ ಶೀಘ್ರವಾಗಿ ಒಲಿಯುವಂಥವನಾಗಿದ್ದಾನೆ. ತೀವ್ರವಾಗಿ ಅವರಿಗೆ ಗೋಚರ ಆಗ್ತಾ ಇದ್ದಾನೆ. ಯಾಕಂದರೆ ಅವರ ಮನಸ್ಸು ಅತ್ಯಂತ ಪವಿತ್ರವಾಗಿರುತ್ತದೆ, ಶುದ್ಧವಾಗಿರುತ್ತದೆ. ಅವರ ಸಹಜವಾದ ಭಾವಕ್ಕೆ ನೀ ಹೆಂಗೆ ಒಲಿತಾ ಇದ್ದೀಯೋ ಹಾಗೆ ನನ್ನ ಮೇಲೇನೂ ಕೂಡ ನೀನು ಕೃಪಾ ಮಾಡಬೇಕು. ನೀವು ಅನ್ಬೋದು, ನೀ ಒಂದು ವೇಳೆ ನನ್ನ ಮೇಲೆ ಕೃಪಾ ಮಾಡಲಿಲ್ಲ ಅಂದರೆ ನಿನಗೂ ಪಕ್ಷಪಾತ ದೋಷ ಅನ್ನುವಂಥದ್ದು ಬರ್ತದೆ ಅಂತ ಇಲ್ಲಿ ಭಕ್ತನಾಗಿರ್ತಕ್ಕಂಥವನು ಹೇಳ್ತಾನೆ. ಈ ಹೆಂಗೆ ಸೂರ್ಯನ ಒಂದು ಪ್ರಖರವಾಗಿರ್ತಕ್ಕಂಥ ಕಿರಣಗಳು, ಪ್ರಕಾಶ ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿ ಪಕ್ಷಪಾತವ ಇಲ್ಲದೆ ಬೀಳ್ತಾವೆ, ಸರ್ವತ್ರ ಬೀಳ್ತಾ ಇದ್ದಾಗ. ಆದರೂ ಈ ಹೊರಗೆ ಕಲ್ಲು ಮೇಲೆ ಅಥವಾ ಹಂಚು ಇತ್ಯಾದಿಗಳ ಮೇಲೆ ಬಿದ್ದಾಗ ಅಲ್ಲಿ ಪ್ರತಿಬಿಂಬ ಅನ್ನುವಂಥದ್ದು, ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಅಲ್ಲಿ ಬೀಳ್ತದೇನೋ? ಬೀಳೋದಿಲ್ಲ. ಅದೇ ಒಂದು ದರ್ಪಣ ಅಂದರೆ ಒಂದು ಕನ್ನಡಿ ಇಟ್ಟೇವಂತ ತಿಳ್ಕೊಳ್ರಿ. ಸೂರ್ಯನ ಎದುರುಗಡೆಯಲ್ಲಿ ಕನ್ನಡಿ ಹಿಡಿದೇವಂತಂದ್ರೆ ಆ ಕನ್ನಡಿಯೊಳಗೆ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಬೀಳ್ತದೆ. ಅಂದ್ರೆ ಇದರೊಳಗೆ ಸೂರ್ಯನ ಪಕ್ಷಪಾತ ಐತೇನೋ ಅಂತಂದರೆ ಇಲ್ಲ. ಇಲ್ಲದೇ ಇದ್ರೂ ಕೂಡ ಹೆಂಗೆ ಪದಾರ್ಥಗಳ ಭೇದದಿಂದ ಅಲ್ಲಿ ಹೆಂಗೆ ಒಂದರಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳ್ತದೆ, ಇನ್ನೊಂದರಲ್ಲಿ ಅವನ ಪ್ರತಿಬಿಂಬ ಅನ್ನುವಂಥದ್ದು ಕಾಣಿಸ್ಕೊಳ್ಳೋದಿಲ್ಲ. ಹಂಗೆ ಪರಮಾತ್ಮನ ಕೃಪಾ ಅನ್ನುವಂಥದ್ದು ಎಲ್ಲರ ಮೇಲೆ ಆಗ್ತದೇನೋ ಅಂತಂದರೆ ಇಲ್ಲ. ಎಲ್ಲರ ಅಂತಃಕರಣದೊಳಗೆ ಪರಮಾತ್ಮ ತೋರ್ತಾನೇನೋ ಅಂತಂದ್ರೆ ತೋರೋದಿಲ್ಲ. ಯಾರ ಅಂತಃಕರಣ ಅನ್ನುವಂಥದ್ದು ಕನ್ನಡಿಯಂತೆ ಶುಭ್ರದ, ಆ ಶುಭ್ರವಾಗಿರ್ತಕ್ಕಂಥ ಅಂತಃಕರಣದೊಳಗೆ ಪರಮಾತ್ಮ ತೋರ್ತಾನ. ಇನ್ನು ಯಾರ ಅಂತಃಕರಣ ಮಲಿನದ ಅಂದ್ರೆ ಪಾಪದಿಂದ ಕೂಡ್ಕೊಂಡದ, ದುರ್ಗುಣಗಳಿಂದ ಕೂಡ್ಕೊಂಡದ, ಅಂಥ ಮಲಿನವಾಗಿರ್ತಕ್ಕಂಥ ಅಂತಃಕರಣದೊಳಗೆ ಪರಮಾತ್ಮ ಅಲ್ಲಿ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಅಲ್ಲಿ ಹೆಂಗೆ ಬೀಳುವುದಿಲ್ಲೋ ಹಾಗೆ ಇಲ್ಲಿ ಅಂಥ ಮನುಷ್ಯರ ಅಂತಃಕರಣದೊಳಗೆ ಪರಮಾತ್ಮ ಅಲ್ಲಿ ಗೋಚರ ಆಗೋದಿಲ್ಲ. ಅದಕ್ಕೆ ಪರಮಾತ್ಮ ಅನ್ಬೋದು, ಹೌದಪ್ಪ ನಿನ್ನ ಅಂತಃಕರಣ ಮಲಿನದ, ಅದಕ್ಕೆ ನಾನು ನಿನಗೆ ಅಲ್ಲಿ ಕಂಡಿಲ್ಲ ಅಂಥೇಳಿ, ನನಗೆ ನಿನ್ನ ಮೇಲೆ ಪಕ್ಷಪಾತ ಇಲ್ಲ ಅಂಥೇಳಿ ಭಗವಂತ ಅಂದರೆ ಅದಕ್ಕೆ ಭಕ್ತಂತಾನ, ಹೌದಪ್ಪ ಆ ಅಂತಃಕರಣವನ್ನು ಮಾಡಿದವ್ ನೀನೇ ಅಲ್ಲೇನು? ಇಲ್ಲಿ ಯೋಗಿಗಳ ಅಂತಃಕರಣ ಆಗಲಿ, ಒಬ್ಬ ಮಹಾತ್ಮ ಶರಣನ ಅಂತಃಕರಣ ಮಾಡಿದವನು ನೀನೇ, ನನ್ನ ಅಂತಃಕರಣವನ್ನು ಮಾಡಿದವನು ನೀನೇ. ಅದಕ್ಕೆ ನನ್ನ ಅಂತಃಕರಣವನ್ನು ಕೂಡ ನೀನೇ ಪರಿಶುದ್ಧ ಮಾಡು. ನೀನೇ ನನಗೆ ಅಂಥ ಶುದ್ಧವಾದ ಅಂತಃಕರಣವನ್ನು ಕೊಟ್ಟು ನಿನ್ನ ದಿವ್ಯ ದರ್ಶನವನ್ನು ನನಗೂ ಕೂಡ ಮಾಡಿಸುವಂಥವನಾಗು ಅಂಥೇಳಿ ಇಲ್ಲಿ ಭಕ್ತನಾಗಿರ್ತಕ್ಕಂಥವನು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಶರಣರು ಭಾಳ ಶ್ರೇಷ್ಠದಾರ. ಯಾಕಂದರೆ ಅವರು ಸದಾ ಭಗವಂತನನ್ನು ಧ್ಯಾನಿಸಿ ಯಾವಾಗಲೂ ಅವರು ತಮ್ಮ ಮನಸ್ಸನ್ನು ಪವಿತ್ರವಾಗಿಟ್ಕೊಂಡಿರ್ತಾರೆ. ಸಮುದ್ರ ಘನವೆಂಬೆನೆ ಧರೆಯ ಮೇಲಡಗಿತ್ತು, ಧರೆ ಘನವೆಂಬೆನೆ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು, ನಾಗೇಂದ್ರ ಘನವೆಂಬೆನೆ ಪಾರ್ವತಿಯ ಕಿರು ಕುಣಿಕೆಯ ಮುದ್ರೆಯಾಯಿತ್ತು, ಅಂತಪ್ಪ ಪಾರ್ವತಿ ಘನವೆಂಬೆನೆ
ಪರಮೇಶ್ವರನ ಅರ್ಧಾಂಗಿಯಾಗಿ ಹೇಳು. ಪರಮೇಶ್ವರ ಘನವೆಂಬೆನೆ ನಮ್ಮ ಕೂಡಲ ಸಂಗನ ಶರಣರ ಮನದ ಕೊನೆಯ ಮೊನೆಯ ಮೇಲಡಗಿಹನು ಅಂತ ಜಗಜ್ಯೋತಿ ಬಸವಣ್ಣವರು ಒಂದು ವಚನದೊಳಗೆ ಶರಣರ ಒಂದು ಶ್ರೇಷ್ಠತೆ ಎನ್ನುವಂಥದ್ದನ್ನು ವರ್ಣನ ಮಾಡಿದ್ದಾರೆ. ಸಮುದ್ರ ಘನವೆಂಬೆನೆ, ಸಮುದ್ರ ಭಾಳ ದೊಡ್ಡದದ್ರಿ ಅಂಥೇಳಿ ನಾವು ಹೇಳ್ತೀನಿ ಅಂತಂದ್ರೆ, ಅಂಥ ಸಮುದ್ರ ಅನ್ನುವಂಥದ್ದು ಧರೆಯ ಮೇಲಡಗಿತ್ತು. ಅಂದರೆ ಭೂಮಿ ಮೇಲೇ ಸಮುದ್ರ ಅನ್ನುವಂಥದ್ದು ಅದು. ಆ ಸಮುದ್ರವನ್ನು ಹೊತ್ತಿದ್ಯಾವುದು ಧರೆ, ಈ ಪೃಥ್ವಿ ಅನ್ನುವಂಥದ್ದು. ಅದಕ್ಕಿಲ್ಲಿ ಭೂಮಿ ಅನ್ನುವಂಥದ್ದು ಶ್ರೇಷ್ಠ ಅಂತ ನಾವು ಹೇಳ್ತೀವಿ. ಸಮುದ್ರ ಇದ್ದ ಧರೆ ಅಂದ್ರೇನು, ಈ ಭೂಮಿ ಶ್ರೇಷ್ಠ ಅಂತೀನಿ ಅಂತಂದ್ರೆ ನಾಗೇಂದ್ರನ ಪಣಾಮಣಿಯ ಮೇಲಡಗಿತ್ತು. ಈ ಭೂಮಿಯನ್ನು ಹೊತ್ತಿರತಕ್ಕಂಥವನು ಯಾರು ಅಂದರೆ ಆದಿಶೇಷ. ಅವ ನಾಗೇಂದ್ರ ಆದಿಶೇಷದನಲ್ಲ, ಅವ ಇದನ್ನು ಹೊತ್ತು ನಿಂತಿದ್ದಾನ, ಆದ್ದರಿಂದ ಅವ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾನೆ. ಹೋಗಲಿ, ನಾಗೇಂದ್ರನೇ ಇಲ್ಲಿ ಭಾಳ ಶ್ರೇಷ್ಠ. ನಾಗೇಂದ್ರ ಯಾರು? ಆದಿಶೇಷನೇ ಭಾಳ ಶ್ರೇಷ್ಠ ಅದಾನ ಅಂತೀನಿ ಅಂತಂದರೆ ಪಾರ್ವತಿಯ ಕಿರುಕುಣಿಕೆಯ ಮುದ್ರೆಯಾಗಿತ್ತು. ಅಂಥ ಯಾವ ನಾಗೇಂದ್ರನನ್ನು, ಆದಿಶೇಷನನ್ನು ಪಾರ್ವತಾದೇವಿ ತನ್ನ ಕಿರುಳು ಬೆರಳೊಳಗೆ ಉಂಗುರವನ್ನಾಗಿ ಮಾಡಿಕೊಂಡಿದ್ದಾಳೆ. ಹೋಗಲಿ, ಹಂಗಾರೆ ಪಾರ್ವತಿನೇ ಶ್ರೇಷ್ಠ ಅಂತೀನಿ ಅಂತಂದರೆ ಆಕೆ ಪರಮೇಶ್ವರನ ಅರ್ಧಾಂಗಿಯಾಗಿದ್ದಾಳೆ, ಪರಮೇಶ್ವರನ ಯಾವ ಸತಿಗಳಾಗಿದ್ದಾಳೆ. ಆದ್ದರಿಂದ ಇಲ್ಲಿ ಪರಮೇಶ್ವರನೇ ಶ್ರೇಷ್ಠ ಅಂತ ಹೇಳಿಸ್ಕೊಳ್ತಾನೆ. ಹೋಗಲಿ, ಪರಮಾತ್ಮನೇ ಶ್ರೇಷ್ಠ ಅಂತೀನಿ ಅಂತಂದರೆ ಬಸವಣ್ಣವ್ರಂತಾರ, ನಮ್ಮ ಕೂಡಲ ಸಂಗನ ಶರಣರ ಮನದ ಕೊನೆಯ ಮೊನೆಯ ಮೇಲಡಗಿಹನು ಅಂತ. ಅಂಥ ಯಾವ ಪರಮೇಶ್ವರನನ್ನು ಶರಣರು ಅಂದರೆ ಮಹಾತ್ಮರು, ಯೋಗಿಗಳಾಗಿರ್ತಕ್ಕಂಥವರು ತಮ್ಮ ಹೃದಯದೊಳಗೆ, ತಮ್ಮ ಮನಸ್ಸಿನಲ್ಲಿ ಆ ಪರಮಾತ್ಮನನ್ನು ಹಿಡಿದಿಟ್ಟುಕೊಂಡಾರ, ಅವನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಶರಣರೇ ಶ್ರೇಷ್ಠರು ಅಂತ. ಅದಕ್ಕೆ ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ ಅಂತ ನಿಜುಣಸ್ಗಳವ್ರು ಹೇಳ್ಕೊಂಡು ಬಂದರು. ಆ ಪರಮಾತ್ಮ ಎಲ್ಲದಾನ ಅಂತಂದ್ರೆ ಶರಣರ, ಯೋಗಿಗಳ, ಸಂತರ, ಮಹಾತ್ಮರ ಒಂದು ಶುದ್ಧವಾಗಿರ್ತಕ್ಕಂಥ ಹೃದಯ ಕಮಲದಲ್ಲಿ, ಅಂದರೆ ಮನಸ್ಸನ್ನುವಂಥ ಕಮಲದೊಳಗೆ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಪಾದಗಳು ಶೋಭಿಸ್ತಾ ಇದ್ದಾವೆ ಅಂಥೇಳಿ ಶ್ರೀಮನ್ ನಿಜಗುಣಶ್ರೀಗಳವರು ಕೂಡ ಉಪದೇಶ ಮಾಡಿಕೊಂಡು ಬಂದಾರ. ಅದಕ್ಕೆ ಅಂಥ ಶರಣರ ಸಹಜ ಭಾಗವಕ್ಕೆ ಪರಮಾತ್ಮ ಒಲಿಯುವಂಥವನಾಗಿದ್ದಾನೆ. ಅಷ್ಟೇ ಅಲ್ಲ, ಗಿರಿಜಯ ಸುಖ ಜೀವ. ಗಿರಿಜೆ ಅಂತಂದರೆ ಇಲ್ಲಿ ಪಾರ್ವತಾದೇವಿಯ ಜೀವಕ್ಕೆ ಪರಮಾತ್ಮ ಸುಖ ಸ್ವರೂಪನಾಗಿದ್ದಾನೆ, ಅಂದರೆ ಪ್ರಾಣವಲ್ಲಭನಾಗಿದ್ದಾನೆ. ಸದಾವಕಾಲದಲ್ಲಿ ಪಾರ್ವತಾದೇವಿಗೆ ಸುಖವನ್ನು ಉಂಟು ಮಾಡುವಂಥವನಾಗಿದ್ದಾನೆ ಅಂತ ಇಲ್ಲಿ ಶ್ರೀಮನ್ ನಿಜಗುಣಶ್ರೀಗಳವರು ಸುಂದರವಾಗಿ ಹೇಳಿದರು. ಬೇಗ ಕರುಣಿಸುವಂತಾರ. ನಿನಗೊಂದು ನಿಮಿಷ ಅಂತಂದ್ರೆ ನನಗೆಷ್ಟೋ ಜನ್ಮಗಳಾಗ್ತಾ ಇದ್ದಾವೆ, ಅದಕ್ಕೆ ಮುಂದೆ ಕೃಪಾ ಮಾಡೋನು ಅಂತ ನೀನು ತಡ ಮಾಡಬೇಡ. ಶೀಘ್ರವಾಗಿ, ಆದಷ್ಟು ಶೀಘ್ರವಾಗಿ, ತ್ವರಿತವಾಗಿ ನನ್ನ ಮೇಲೆ ಕೃಪಾ ಅನ್ನುವಂಥದ್ದನ್ನು ಮಾಡು. ಹೇ ಪರಮಾತ್ಮ, ನನ್ನ ಮೇಲೆ ನೀ ಕೃಪಾ ಮಾಡಿದಿ ಅಂತಂದರೆ ನಿನ್ನ ದಿವ್ಯ ದರ್ಶನ ಅನ್ನುವಂಥದ್ದು ನನಗಾಗ್ತದೆ, ನಾನು ಮುಕ್ತನಾಗ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಬೇಗ ಕರುಣಿಸು ಅಂತ ಹೇಳ್ತಾರೆ. ಶೀಘ್ರವಾಗಿ ನನ್ನ ಮೇಲೆ ಕೃಪೆ ಎನ್ನುವಂಥದ್ದನ್ನು ಮಾಡಿ ನನ್ನ ಶರೀರ, ವಾಣಿ, ಮನಸ್ಸುಗಳಲ್ಲಿ ಪುಣ್ಯ ಅನ್ನುವಂಥದ್ದು ಅಗಲದಂತೆ ಮಾಡುವಂಥವನಾಗುವಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಇನ್ನು 1ನೇ ನುಡಿಯೊಳಗೆ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮ ನಮಗೆ ದುರ್ಲಭವಾಗಿರ್ತಕ್ಕಂಥ, ಸುಂದರವಾಗಿರ್ತಕ್ಕಂಥ ಒಂದು ಶರೀರವನ್ನು ಕೊಟ್ಟಾನ. ಈ ಒಂದು ಶರೀರದೊಳಗೆ ಪುಣ್ಯ ಅನ್ನುವಂಥದ್ದು, ಎಂಥ ಈ ವರಪುಣ್ಯ ಅನ್ನುವಂಥದ್ದು ಇದು ನನ್ನನ್ನು ಬಿಟ್ಟು ಹೋಗಲಾರ್ದಂಗೆ ಒಂದು ಗುರುಸೇವೆ ಎನ್ನುವಂಥದ್ದನ್ನು ಕೊಡು ಅಂತ ಕೇಳ್ತಾರೆ. ನಾವು ಗುರು ಸೇವೆಯನ್ನು ಮಾಡುವಂಥ ಒಂದು ಪ್ರೀತಿ ಇರಬೇಕು. ಗುರುವಿನನ್ನು ನಾನು ಒಲಿಸಿಕೊಳ್ಳಬೇಕು. ಗುರುವಿನ ಸೇವಾದಿಗಳನ್ನು ಮಾಡಿ ಸದ್ಗುರುನಾಥನ ಕರುಣೆಗೆ ನಾನು ಪಾತ್ರನಾದೆ ಅಂತಂದರೆ ಗುರುಗಳು ನಮಗೆ ಯಥಾರ್ಥವಾದ ಜ್ಞಾನಬೋಧವನ್ನು ಮಾಡ್ತಾರೆ. ನಮಗೆ ಬಂದಿರತಕ್ಕಂಥ ಈ ಅಜ್ಞಾನವನ್ನು ಕಳೀತಾ ಇದ್ದಾರೆ. ನಮ್ಮನ್ನು ಸಾಕ್ಷಾತ್ ಪರಮಾತ್ಮನ ಸ್ವರೂಪರನ್ನಾಗಿ ಮಾಡ್ತಾ ಇದ್ದಾರೆ.
ಅದಕ್ಕೆ ಈ ನನ್ನ ಶರೀರದೊಳಗೆ ವರಪುಣ್ಯ ಅನ್ನುವಂಥದ್ದು ಬಿಟ್ಟು ಹೋಗಲಾರ್ದಂಗೆ ಆದಷ್ಟು ಶೀಘ್ರವಾಗಿ ಕರುಣಿಸು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಸತಿ ಮೊದಲಾದ ಸಂಪದವ ನೆಳಸಿ ಮಂದಮತಿ ಕಂಡ ಕೆಲಸವನಲಸದೆ ಕ್ಷಿತಿಯೊಳೆಸಗುವಂತೆ ಗುರುಸೇವೆಯೊಳಗೆ ಅಭಿರತಿಯನ್ನು ಎನ್ನೊಡಲಗಿಯೋ ಅಖಿಲೇಶ ನುತಗುಣ ನಿಧಿಕೋಶ ಜಿತಪಂಚವಿಧ ಪಾಶ ಬೇಗ ಕರುಣಿಸು ಅಂತ ಹೇಳಿದರು. ನೋಡ್ರಿ, ಇಂಥದ್ದು ಈ ಶರೀರ ಅತ್ಯಂತ ದುರ್ಲಭ ಅದು. ಅದಕ್ಕೆ ಶಿವನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತಾರೆ. ಇದು ಪರಮಾತ್ಮನನ್ನು ಒಲಿಸಲಿಕ್ಕೆ ಬಂದಿರತಕ್ಕಂಥ ಈ ಶರೀರ. ಇದನ್ನು ನಾವು ಬರೇ ಪಾಪಕರ್ಮಗಳನ್ನು ಮಾಡಿ ದುರ್ಗುಣಗಳಿಂದ ಕೂಡಿಕೊಂಡು ನಾವು ನರಕಕ್ಕೆ ಹೋಗಬಾರದಂತಾರೆ. ನಾವು ಉತ್ತಮವಾಗಿರ್ತಕ್ಕಂಥ ಜನ್ಮಗಳನ್ನು ಪಡಿಬೇಕು. ನಮಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಆದಷ್ಟು ಶ್ರೇಷ್ಠವಾದ ಪುಣ್ಯಗಳನ್ನು ಮಾಡಿ ವೈಕುಂಠ ಆಗಲಿ ಕೈಲಾಸ ಆಗಲಿ ಉತ್ತಮವಾಗಿರ್ತಕ್ಕಂಥ ಲೋಕಗಳನ್ನು ಪಡೆಯಬೇಕು. ಅದಕ್ಕೆ ಇಲ್ಲಿ ನಿಜಗುಣ ಶ್ರೀಗಳವರು ನಿಷ್ಕಾಮ ಪುಣ್ಯವನ್ನು ಕೇಳ್ತಾ ಇದ್ದಾರೆ. ಈ ನನ್ನ ಶರೀರದಿಂದ ನಿಷ್ಕಾಮ ಪುಣ್ಯ ಅನ್ನುವಂಥದ್ದಾಗಬೇಕು. ಆ ಪುಣ್ಯ ನನ್ನ ಶರೀರ ಬಿಟ್ಟು ಹೋಗಬಾರದು. ಅದನ್ನು ಇಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ನೋಡಿ, ಭೋಗಾಯ ಪಾಮರಾಣಾಂ ಯೋಗಾಯ ವಿವೇಕಿನಾಂ ಯೋಗಾಯ ಚ ಭೋಗಾಯ ಚ ನ ಕಲ್ಪತೆ ದುರ್ವಿದಗ್ಧಾನಾಂ ಶರೀರಮಿದಂ ಅಂತ ಹೇಳಿದರು. ಒಬ್ಬ ನೀತಿಕಾರ ಹೇಳ್ತಾನೆ, ಈ ಪಾಮರರು ಅಂತೇನದಾರ ಲೋಕದೊಳಗೆ ಪಾಮರರಾಗಿರ್ತಕ್ಕಂಥ ಪುರುಷರು ಅವಿವೇಕಿಗಳು ಈ ಶರೀರವನ್ನು ಕೇವಲ ಭೋಗಿಸುವುದಕ್ಕೋಸ್ಕರವಾಗಿ ಇದನ್ನು ಮುಡುಪಾಗಿಡ್ತಾರೆ. ಇಡೀ ತಮ್ಮ ಆಯುಷ್ಯ ಪೂರ್ತಿ ಪ್ರಾಪಂಚಿಕವಾಗಿರ್ತಕ್ಕಂಥ ಭೋಗಗಳನ್ನು ಸಂಪಾದನೆ ಮಾಡೋದು, ಆ ಭೋಗಗಳನ್ನು ಅನುಭವಿಸೋದ್ರಲ್ಲಿಯೇ ತಮ್ಮ ಆಯುಷ್ಯವನ್ನು ಕಳೆದು ಬಿಡ್ತಾರೆ. ಇವರಿಗೆ ಯಾವುದೇ ಪುರುಷಾರ್ಥ ಸಿದ್ಧಿಯಾಗುವುದಿಲ್ಲ. ಇನ್ನು ಅದರಾಗ ಯೋಗಿಗಳು, ವಿವೇಕಿಗಳು, ವಿಚಾರವಂತರು, ಸಜ್ಜನರು, ಸದ್ಭಕ್ತರು ಅಂತೇನದಾರಲ್ಲ, ಅವರು ಏನು ಮಾಡ್ತಾರೆ, ಯೋಗಾಯಿ ವಿವೇಕಿನ ಅವರು ಯೋಗವನ್ನು ಮಾಡ್ತಾರೆ. ಯೋಗ ಅಂತಂದರೆ ಇಲ್ಲಿ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧನಗಳಾಗಿರ್ತಕ್ಕಂಥ ಒಂದು ಜಪ ಆಗಲಿ, ಧ್ಯಾನ ಆಗಲಿ, ಪೂಜೆ ಆಗಲಿ, ಗುರುಸೇವೆ ಆಗಲಿ, ಸತ್ಸಂಗ ಆಗಲಿ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿ ಆ ಪರಮಾತ್ಮನ ಸಾಕ್ಷಾತ್ಕಾರ ರೂಪವಾಗಿರುವಂಥ ಯೋಗವನ್ನು ಮಾಡ್ತಾರೆ. ಅಂದರೆ ಯೋಗಕ್ಕೋಸ್ಕರವಾಗಿ ಅಧ್ಯಾತ್ಮ ಯೋಗವನ್ನು ಸಾಧನ ಮಾಡ್ತಾರೆ. ಅಂತೂ ಭಗವಂತನ ಕರುಣೆಯನ್ನು ಪಡೀಲಿಕ್ಕೆ ಸಾಧನವಾಗಿರ್ತಕ್ಕಂಥ ಅನೇಕ ಸತ್ಕರ್ಮಗಳನ್ನು ಆಚರಿಸಿ ತಮ್ಮ ಜನ್ಮವನ್ನು ಸಫಲಗೊಳಿಸ್ತಾರೆ. ಇನ್ನು ಕೆಲವರು ಅದಾರ ದುರಹಂಕಾರಿಗಳು ಅಂತ. ಅವರು ಈ ಕಡೆ ಅಧ್ಯಾತ್ಮ ಯೋಗ ಸಾಧನೆಯನ್ನೂ ಮಾಡಂಗಿಲ್ಲ, ಇತ್ತಾಗ ಭೋಗಗಳನ್ನು ಕೂಡ ಸಂಪಾದನೆ ಮಾಡೋದಿಲ್ಲ. ಅವರು ಕೇವಲ ವೇದ ನಿಷಿದ್ಧವಾಗಿರ್ತಕ್ಕಂಥ ಪಾಪಕರ್ಮಗಳನ್ನು ಮಾಡ್ತಾ, ಅನೇಕ ಹಿಂಸಾದಿಗಳನ್ನು ಮಾಡ್ತಾ, ಅನ್ಯಾಯವನ್ನು ಮಾಡ್ತಾ, ಅಧರ್ಮವನ್ನು ಮಾಡ್ತಾ ಅವರು ಈ ಶರೀರದಿಂದ ಬರೇ ಹೀನವಾದ ಕೃತ್ಯಗಳನ್ನು ಮಾಡಿ ನರಕ ಭಾಜನರಾಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಶರೀರದಿಂದ ನಾವು ಗುರುಸೇವಾದಿಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನಿಜಗುಣಸವ್ರು ಹೇಳಿದರು. ಹೆಂಗೆ ಲೋಕದೊಳಗೆ ಸತಿ ಮೊದಲಾದ ಸಂಪದವ ನೆಳಸಿ. ಈಗ ನಮಗೆ ಲೌಕಿಕದೊಳಗೆ ಒಂದು ಸ್ತ್ರೀ ಆಗಲಿ, ಪುತ್ರನಾಗಲಿ, ಧನ ಆಗಲಿ, ಬಂಗಾರ ಆಗಲಿ, ವಸ್ತ್ರವಾಹನಗಳಾಗಲಿ, ಇವೆಲ್ಲ ಸಂಪತ್ತನ್ನು ನಾವು ಇಚ್ಛಾ ಮಾಡಿ ಏನು ಮಾಡ್ತೇನೆ, ಒಬ್ಬ ಮಂದಮತಿಯಾಗಿರ್ತಕ್ಕಂಥ ಪುರುಷ, ಅವನಿಗೆ ವಿಚಾರ ಶಕ್ತಿ ಇಲ್ಲ, ಅವನು ಅವಿವೇಕಿಯಾಗಿದ್ದಾನೆ. ಅಂಥ ಪುರುಷ ಏನು ಮಾಡ್ತಾನೆ, ಕಂಡ ಕೆಲಸವನ್ನು ಅಲಸದೆ ತಾನು ಮಾಡಬೇಕಾಗಿರ್ತಕ್ಕಂಥ ಏನು ಕಾರ್ಯಗಳದಾವಲ್ಲ ಅಲ್ಲಿ ಆಲಸ್ಯವನ್ನು ಪಡಲಾರದಂಗೆ ಈ ಭೂಮಿ ಮೇಲೆ ಅವನು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ. ಅವನಿಗೆ ಧನ ಸಂಪಾದನೆ ಮಾಡಬೇಕಾಗಿರ್ತದೆ. ಅದಕ್ಕಾಗಿ ಹೊಲದಲ್ಲಿ ಕೃಷಿ ಕಾರ್ಯಗಳನ್ನು ಮಾಡ್ತಾನೆ, ಅಥವಾ ಫ್ಯಾಕ್ಟ್ರಿ ಒಳಗೆ ಉದ್ಯೋಗ ಮಾಡ್ತಾನೆ, ಅಥವಾ ಆಫೀಸ್ಗಳಲ್ಲಿ ಕೆಲಸಗಳನ್ನು ಮಾಡ್ತಾನೆ.
ಅಲ್ಲಿ ಅವನಿಗೆ ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಹಾಗೆ ಒಂದಕ್ಕೆ ಸ್ವಲ್ಪ ಬೇಸರ ಪಡೋದಿಲ್ಲ. ಯಾಕಂದ್ರೆ ಅವನ ಇಚ್ಛಿತವಾಗಿರ್ತಕ್ಕಂಥ ವಸ್ತುವನ್ನು ಅವ ಪಡಿಬೇಕಾಗಿರ್ತದೆ. ಅವನು ತಾನು ಸಂಪತ್ತನ್ನು ಬಯಸಿ ಅವನು ಎಂಥ ಕೆಲಸ ಇದ್ರೂ ಕೂಡ ಅವನು ಹೆಂಗೆ ಆಲಸ್ಯ ಇಲ್ಲಾರ್ದು ಹಂಗೆ ಮಾಡ್ತಾನಲ್ಲ, ಹಂಗೆ ಹೇ ಪರಮಾತ್ಮ ನನಗೂ ಕೂಡ ಗುರುಸೇವೆಯನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರೇಮವನ್ನು ಕೊಡುವಂತಾರೆ. ಗುರುಸೇವೆ ಮಾಡಲಿಕ್ಕೆ ನಮಗೆ ಪ್ರೀತಿ ಇರಬೇಕು, ನಮ್ಮ ಮನಸ್ಸು ಹಾತುರಿತಿರಬೇಕು, ಗುರುವಿನ ಸೇವಾ ಮಾಡಬೇಕು. ಆಪ್ತ ಅಂಗ ಸ್ಥಾನ ಸದ್ಭಾವ ಅನ್ನುವಂಥ ಚತುರ್ವಿಧ ಸೇವೆಗಳದಾವಲ್ಲ, ಆ ಸೇವೆಯನ್ನು ಮಾಡಿ ಸದ್ಗುರುನಾಥನನ್ನು ಒಲಿಸ್ಕೊಳ್ಬೇಕನ್ನುವಂಥ ಒಂದು ಪ್ರೀತಿ ಅನ್ನುವಂಥದ್ದು ನನಗೆ ಕೊಡುವಂತಾರೆ. ಈ ಶರೀರದಲ್ಲ, ನನ್ನ ಶರೀರ ಅನ್ನುವಂಥದ್ದು ಇದು ಯಾವಾಗಲೂ ಗುರುವಿನ ಸೇವೆಯೊಳಗೆ ತೊಡಗಿಸಬೇಕು. ಅದಕ್ಕೆ ಶ್ರೀಗುರು ಸೇವೆಯ ಮಾಡಲು ಉರೆಭವ ರೋಗವಳಿದು ಮುಕ್ತನಾಗುವಿ. ಅದರಿಂದ ತನುವ ದಂಡಿಸಿ ಗುರು ಸೇವೆಗೈಯುತ್ತ ಮನವ ನಿಲ್ಲಿಸಿ ಗುರುಮಂತ್ರವ ಜಪಿಸುತ್ತ ಧನವನರ್ಪಿಸಿ ಗುರುವಿನ ಇಷ್ಟಾರ್ಥವ ಸಲ್ಲಿಸುತ್ತ ತನು ಮನ ಧನವ ನೀಪರಿ ಇತ್ತು ಮುದದಿಂದ ಅಂತ ಹೇಳಿದರು. ನೋಡು, ನಮಗೆ ಮಹಾತ್ಮರು ಉಪದೇಶ ಮಾಡ್ತಾರ, ಹೇ ಮಾನವ ನೀನು ಗುರುವಿನ ಸೇವಾ ಮಾಡು ಅಂತ ಹೇಳಿದರು. ಯಾಕಂದರೆ ಉರೆಭವ ರೋಗವಳಿದು, ನಮಗೊಂದು ಭವರೋಗ ಅಂತ ಅದು ಈ ಸಂಸಾರ ನಮಗೆ ಪ್ರಾಪ್ತವಾಗ್ಯದ. ಈ ಭವರೋಗವನ್ನು ನಾವು ಕಳ್ಕೊಳ್ಬೇಕಾಗಿತ್ತು ಅಂತಂದರೆ ನಾವು ಗುರುವಿನ ಸೇವಾ ಮಾಡಬೇಕು. ಈ ಶರೀರವನ್ನು ಗುರು ಸೇವೆಗೋಸ್ಕರವಾಗಿ ದಂಡಿಸಬೇಕು ಅಂತ ಹೇಳ್ತಾರೆ. ಈ ನಮ್ಮ ಮನಸ್ಸನ್ನುವಂಥದ್ದನ್ನು ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಹಾಮಂತ್ರವನ್ನು ಜಪಿಸಿ ಈ ಮನಸ್ಸನ್ನು ನಾವು ಏಕಾಗ್ರಗೊಳಿಸಬೇಕು. ಆ ಗುರುವಿನ ಮಂತ್ರವನ್ನು ಜಪಿಸುತ್ತಾ ಮನಸ್ಸಿನ ಏಕಾಗ್ರತೆ ನಮಗಾಯಿತು ಅಂದರೆ ನಮಗೆ ಸುಖ ಪ್ರಾಪ್ತಿಯಾಗ್ತದೆ. ಮತ್ತು ನಮಗೆ ಭಗವಂತ ಏನು ಧನ ಕೊಟ್ಟಾನಲ್ಲ ಅದನ್ನು ಗುರುವಿಗೆ ಅರ್ಪಣೆ ಮಾಡಬೇಕು. ಆ ಗುರುವಿನ ಇಷ್ಟಾರ್ಥಗಳನ್ನು ನಾವು ಸಲ್ಲಿಸಬೇಕು. ಹಿಂಗೆ ತನು ಮನಧನದಿಂದ ನಾವು ಸದ್ಗುರುವಿಗೆ ಇದನ್ನು ಸಮರ್ಪಣೆ ಮಾಡಿದ್ದೀವಿ, ಸಂತೋಷದಿಂದ ಅವನಿಗೆ ಅರ್ಪಿಸಿದ್ದೀವಿ ಅಂತಂದರೆ ಗುರು ನಮಗೆ ಒಲಿತಾನ. ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಈ ಭವರೋಗ ಅನ್ನುವಂಥದ್ದು ನಿವೃತ್ತಿಯಾಗ್ತದೆ ಅಂಥೇಳಿ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಸದ್ವಿದ್ವಾನುಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕೆ ಸೇವ್ಯತಾಂ. ಇಲ್ಲಿ ಸದ್ಗುರುಗಳಿಗೆ ನಾವು ಶರಣಾಗತರಾಗಬೇಕು, ಅವನ ಪಾದ ಸೇವೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ಹೇಳ್ತಾರೆ. ದೌಮ್ಯ ಋಷಿಗಳ ಆಶ್ರಮದೊಳಗೆ ವೇದ, ಆರುಣಿ, ಉಪಮನ್ಯ ಅನ್ನುವಂಥ ಅನೇಕ ಶಿಷ್ಯರು ಗುರುವಿನ ಸೇವಾ ಮಾಡ್ತಿದ್ದರು. ಯಾಕಂದರೆ ಅಧ್ಯಾತ್ಮ ಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕು, ಗುರುಗಳಿಂದ ಬ್ರಹ್ಮವಿದ್ಯೆಯನ್ನು ಪಡ್ಕೊಳ್ಬೇಕು ಅಂಥೇಳಿ ಗುರುವಿನ ಸೇವೆಯೊಳಗೆ ತೊಡಗಿದ್ರು. ನೋಡಿರಿ, ಗುರು ನಮಗೆ ಎದಕ್ಕೆ ಒಲಿತಾನ ಅಂತಂದ್ರೆ ನಾವು ಮಾಡುವಂಥ ಸೇವೆಗೆ. ಗುರು ಸೇವಾ ಪ್ರಿಯದಾನ. ಅದಕ್ಕಂತಾರೆ ಅವರು, ಯಥಾ ಕನನ್ ಕನಿತ್ರೇಣ ನರೋವಾರ್ಯಧಿಗಚ್ಚತಿ ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷೈರಧಿಗಚ್ಚತಿ ಅಂತ ನೀತಿಕಾರ ಹೇಳ್ತಾನೆ. ಈಗ ಭೂಮಿಯೊಳಗೆ ನೀರನ್ನುವಂಥದ್ದು ಅದು. ಆ ನೀರನ್ನು ನಾವು ಪಡಿಬೇಕು ಅಂತಂದರೆ ಬಾವಿ ತೋಡ್ತಾರೆ. ಈಗ ಬೋರ್ವೆಲ್ ಹಾಕ್ತಾರೆ. ಇವಾಗ ಪೂರ್ವಕಾಲದಲ್ಲಿ ಬಾವಿಯನ್ನು ತೋಡ್ತಿದ್ರು. ಗುದ್ಲಿ, ಸಲಿಕೆ, ಬುಟ್ಟಿ ತೊಗೊಂಡು ಅದನ್ನು ಭೂಮಿಯನ್ನು ಅಗಿತಾ ಹೋದ ಹಾಗೆ ಆ ಭೂಮಿಯಲ್ಲಿರ್ತಕ್ಕಂಥ ಶುದ್ಧವಾದ ನೀರನ್ನುವಂಥದ್ದು ನಮಗೆ ಬಾವಿಯೊಳಗೆ ಸಿಗ್ತಿತ್ತು. ಆ ನೀರನ್ನು ನಾವು ಸುಮ್ಮನೆ ಭೂಮಿಯಲ್ಲಿ ನಿಂತು ನಾವು ನೀರು ಸಿಗ್ತದೇನೂ ಇಲ್ಲ. ಯಥಾ ಕನನ್ ಕನಿತ್ರೇಣ ನರೋವಾರಿದಿ ಗಚ್ಚತಿ. ಹೆಂಗೆ ಮನುಷ್ಯ ಭೂಮಿಯನ್ನು ಅಗಿತಾ ಹೋದ್ರೆ ನೀರನ್ನುವಂಥದ್ದು ಹೆಂಗೆ ಪ್ರಾಪ್ತ ಆಗ್ತದೋ ಹಂಗೆ ಗುರುವಿನಲ್ಲಿರ್ತಕ್ಕಂಥ ಬ್ರಹ್ಮವಿದ್ಯೆ ನಮಗೆ ಕಣ್ಣಿಗೆ ಕಾಣಂಗಿಲ್ಲ, ನಮ್ಮ ಕಣ್ಣಿಗೆ ಗೋಚರ ಆಗ್ತದೇನೋ. ಅವರು ಅನುಭವಿಸ್ತಕ್ಕಂಥ ಆನಂದ, ಅವ್ರು ಯಾವ ಆತ್ಮಾನಂದ ಅನುಭವ ಮಾಡ್ತಾರೋ ಅದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆ ಬ್ರಹ್ಮವಿದ್ಯೆ ನಮಗೆ ಪ್ರಾಪ್ತ ಆಗಬೇಕು ಅಂತಂದರೆ ಶುಶ್ರೂಷೈರಧಿಗಚ್ಚತಿ. ಗುರುವಿನ ಸೇವಾದಿಗಳನ್ನು ಮಾಡಿದ್ದೀವಿ ಅಂತಂದರೆ ಗುರು ಪ್ರಸನ್ನಾಗಿ ಆ ಬ್ರಹ್ಮವಿದ್ಯೆಯನ್ನು ನಮಗೆ ಧಾರೆ ಎರಿತಾ ಇದ್ದಾನೆ. ಸದ್ಗುರುನಾಥ ಆ ಬ್ರಹ್ಮವಿದ್ಯೆಯನ್ನು ನಮಗೆ ಬೋಧ ಮಾಡಿ ನಮ್ಮನ್ನು ಕೂಡ ಮುಕ್ತನನ್ನಾಗಿ ಮಾಡ್ತಾ ಇದ್ದಾನೆ. ಅದಕ್ಕಂತ ಗುರುವಿನ ಸೇವಾ ಮಾಡಬೇಕಂತಾರೆ. ಅಲ್ಲಿ ಆರುಣಿ ಎನ್ನುವಂಥ ಶಿಷ್ಯ
ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಎದ್ದು ಮಠವನ್ನು ಕಸ ಗುಡಿಸ್ತಿದ್ದ, ನೀರು ಹಾಕ್ತಿದ್ದ, ಗುರುಗಳಿಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತಿದ್ದ, ಅವರ ಪೂಜೆಗೆ ಹೂವೆಲ್ಲ ಹರಿದು ತಂದಿಡ್ತಿದ್ದ. ಮತ್ತು ತಾನೂ ಕೂಡ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಅವ ಭಿಕ್ಷಾ ತಗೊಂಡು ಬರೋದು, ಮಠದ ಎಲ್ಲ ಕಾರ್ಯಗಳನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಿದ್ದ. ಮತ್ತು ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನಿತ್ತು, ಅಲ್ಲಿ ಕೂಡ ಹೊಲದೊಳಗೆ ಅಲ್ಲಿ ಕಾಳು ಧಾನ್ಯ ಬಿತ್ತೋದಾಗಲಿ ಬೆಳೆಯೋದಾಗಲಿ ಅಲ್ಲಿನೂ ಕೂಡ ಕೆಲಸ ಮಾಡ್ತಿದ್ದ. ಒಂದು ಸಲ ಏನಾಯಿತು ಅಂತಂದರೆ, ಧಾರಾಕಾರವಾಗಿ ಮಳೆ ಬಂತು. ಮಳೆ ಬಂದ ಕೂಡಲೇ ನೀರೆಲ್ಲ ಎಲ್ಲ ಕಡೆ ಹರಿಯಾಕತ್ತಿಬಿಡ್ತು. ಅದು ಸಾಯಂಕಾಲದ ಸಮಯ ಆಗಿತ್ತು, ಸಾಯಂಕಾಲ 4-5 ಗಂಟೆ ಆಗಿತ್ತು. ಗುರುಗಳು ಹೇಳಿದರು, ಆರುಣಿ ಹೋಗು, ಅಲ್ಲಿ ನಮ್ಮ ಹೊಲದೊಳಗೆ ಬಹುಶಃ ನೀರು ಹರಿದು ಬಂದಿರಬೇಕು. ಅಕಸ್ಮಾತ್ ಒಡೀತು ಅಂತಂದ್ರೆ ನೀರೆಲ್ಲ ಹರಿದು ಹೋಗಿಬಿಡ್ತದೆ, ನಮಗೆ ಉತ್ತಮವಾದ ಬೆಳೆ ಬರೋಂಗಿಲ್ಲ. ಅದಕ್ಕೆ ಅಲ್ಲಿ ನೀರು ಎಷ್ಟು ಬಂದದ ನೋಡ್ಕೊಂಡು ಬಾ ಅಂತ ಕಳಿಸಿದರು. ಆಗಲಿ ಗುರುದೇವ ಅಂತ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿ ನೋಡ್ತಾನೆ, ಅದು ಭಾಳ ದೊಡ್ಡ ಮಳೆ ಬಂದಿತ್ತು. ಒಡ್ಡು ತುಂಬಿ ಮ್ಯಾಲೆ ಸ್ವಲ್ಪ ಹರಿಲಿಕ್ಕತ್ತಿತ್ತು. ಅವಾಗಂದ, ಈಗ ಹೋಗಿ ಆಶ್ರಮಕ್ಕೆ ಹೋಗಿ ಏನಾದರೂ ಬುಟ್ಟಿ ಸಲಿಕೆ ತೊಗೊಂಡು ಬರಬೇಕಂದ್ರೆ ಅಷ್ಟರೊಳಗಾಗಿ ಒಡೆದು ಹೋಗಿಬಿಡ್ತದೆ, ಭೂಮಿಯೊಳಗಿರ್ತಕ್ಕಂಥ ಎಲ್ಲ ನೀರು ಹರಿದು ಹೋಗಿಬಿಡ್ತದೆ. ಅದಕ್ಕೆ ನಾನು ಇದಕ್ಕೆ ಮಣ್ಣು ಹಾಕಬೇಕಂತೇಳಿ ಅಲ್ಲೇ ಮಣ್ಣು ತೊಗೊಂಡು ಕೈಯೊಳಗೆ ಕೆಸರು ತೊಗೊಂಡು ಅಲ್ಲಿ ಹಾಕ್ತಿದ್ದ. ಹಾಕಿದ ತಕ್ಷಣ ನೀರು ಕೊಚ್ಕೊಂಡು ಹೋಗಿಬಿಡ್ತಿತ್ತು. ಆವಾಗ ವಿಚಾರ ಮಾಡಿದವ, ಇದು ಕೆಲಸ ಆಗೋಲ್ಲ ಅಂತೇಳಿ ಅದಕ್ಕೆ ಅಡ್ಡ ಮಲ್ಕೊಂಬಿಟ್ಟ. ಆ ನೀರು ಒಡ್ಡ ಮೇಲೆ ಹೋಗಲಾರ್ದಂಗೆ ಅದಕ್ಕೆ ಅಡ್ಡ ಮಲಗಿಬಿಟ್ಟ. ಅದು ನೀರು ಇವನು ಬೆನ್ನಿಗೆ ಬಡದು ಅಲ್ಲೇ ಹಿಂದೆ ನಿಲ್ತಿತ್ತು. ಅದಕ್ಕೆ ಮುಂದೆ ಹೋಗೋಕೆ ಆಸ್ಪದ ಆಗಲಿಲ್ಲ, ಹೊಡಿಲಿಕ್ಕೆ ಆಸ್ಪದ ಆಗಲಿಲ್ಲ. ಆವಾಗ ಸಾಯಂಕಾಲ ಆಯಿತು, ರಾತ್ರಿ ಆಯಿತು, ಆರುಣಿ ಬರಲೇ ಇಲ್ಲ. ಗುರುಗಳಿಗೆ ಭಾಳ ಚಿಂತೆ ಆಯಿತು. ಆರುಣಿಯನ್ನು ಹೊಲಕ್ಕೆ ಕಳಿಸಿದ್ದೆ, ಹೊಡೆದೈತೆ ನೋಡ್ಕೊಂಬ ಅಂತ ಕಳಿಸಿದ್ದೆ, ಇನ್ನೂವರೆಗೆ ಬರಲಿಲ್ಲವ, ಏನಾಗಿರಬಹುದಲ್ಲಿ? ಆವಾಗ ಶಿಷ್ಯರನ್ನ ಕರ್ಕೊಂಡು ಕೈಯಾಗ ಒಂದು ಕಂದೀಲು ತೊಗೊಂಡು ಹೋದರು. ಆರುಣಿ ಎಲ್ಲಿದೆಯೋ ಅಂತ ಕೂಗ್ಕೊಂತ ಹೋದರು. ಹೋದಾಗ ಅವನಿಗೆ ಮಧ್ಯಾಹ್ನ ಬೇರೆ ಊಟ ಮಾಡಿದ್ದಿಲ್ಲವ, ಹೀಗಾಗಿ ನಿಶ್ಶಕ್ತನಾಗಿದ್ದ. ಅದರಾಗ ಮಳೆಯಾಗ ಪೂರ ತೋಸ್ಕೊಂಡ್ಬಿಟ್ಟಿದ್ದ. ಅವನು ಬೆನ್ನಿಗೆ ಬಂದು ಕೆಸರು ಬಂದು ನಿಂತಿತ್ತು. ಗುರುಗಳೇ ಇಲ್ಲದೀನಿ ಅಂತ ಸಣ್ಣ ಧ್ವನಿಯೊಳಗೆ ಹೇಳಿದ. ಆವಾಗ ಗುರುಗಳೇನು ಮಾಡಿದರು ಅಂತಂದ್ರೆ, ಗುರುಗಳು ಶಿಷ್ಯರು ಅವನ ಸಮೀಪ ಹೋಗ್ತಾ ಇದ್ದಾರೆ. ಏನು ಆರುಣಿ ಇಲ್ಲಿ ಅಡ್ಡ ಮಲ್ಕೊಂಡಿಯಲ್ಲ ಅಂತಂದರು. ಗುರುಗಳೇ, ನಾನು ಎದ್ರೆ ಈ ಒಡೆದು ಹೋಗಿಬಿಡ್ತದೆ, ಇಲ್ಲಿರ್ತಕ್ಕಂಥ ನೀರು ಹೋಗಬಾರ್ದಂತೆ ನಾನು ಇಲ್ಲಿ ತಳೆ ಹಿಡ್ದೀನಿ ಅಂತಂದ. ಆವಾಗ ಗುರುಗಳು ಹೇಳಿದರು ಶಿಷ್ಯರಿಗೆ, ಹೋಗಿ ಸಲಿಕೆ ಬುಟ್ಟಿ ಎಲ್ಲ ತೊಗೊಂಡು ಬರ್ರಿ ಅಂಥೇಳಿ ಮಠಕ್ಕೆ ಕಳಿಸಿದರು. ಆವಾಗ ಶಿಷ್ಯರು ಹೋಗಿ ತೊಗೊಂಡು ಬಂದರು. ಆವಾಗ ಅವನ್ನ ಮೇಲೆ ತೊಗೊಂಡು ಅಲ್ಲಿ ಭಾಳ ಜನ ಶಿಷ್ಯರಿದ್ರಲ್ಲ, ಎಲ್ಲರೂ ಮಣ್ಣು ಕಡಿದು ಆ ಒಡ್ಡಿಗೆ ಹಾಕಿಬಿಟ್ರು. ಆ ನೀರು ಅದು ಹೊಲ ಬಿಟ್ಟು ಹೋಗಲಿಲ್ಲ, ಒಡಿಲಿಲ್ಲ, ಉಳ್ಕೊಳ್ತು. ಆವಾಗ ಗುರುಗಳು ಆರುಣಿ ಮೇಲೆ ಭಾಳ ಪ್ರಸನ್ನರಾದರು. ಏನಪ್ಪ ಆರುಣಿ, ಎಂಥ ಒಂದು ಸೇವೆಯನ್ನು ಮಾಡಿದಲ್ಲ ನೀನು ಅಂಥೇಳಿ ತಮ್ಮ ಕರುಣಾದೃಷ್ಟಿ, ತಮ್ಮ ಕೃಪಾದೃಷ್ಟಿಯನ್ನು ಬೀರುವಂಥವರಾದರು. ಅವನ ಮೇಲೆ ವಿಶೇಷವಾದ ಅನುಗ್ರಹವನ್ನು ಮಾಡುವಂಥವರಾದರು. ಆವಾಗ ಆರುಣಿ ಧನ್ಯನಾಗ್ತಾ ಇದ್ದಾನೆ. ಅವನಿಗೆ ಬ್ರಹ್ಮವಿದ್ಯೆ ಅನ್ನುವಂಥದ್ದು ಪ್ರಾಪ್ತವಾಯಿತು. ಅವನ ಅಂತಃಕರಣದೊಳಗೆ ಆತ್ಮ ಸಾಕ್ಷಾತ್ಕಾರ ಆಯಿತು. ಬ್ರಹ್ಮ ದರ್ಶನವನ್ನು ಮಾಡಿಕೊಂಡು ಧನ್ಯನಾದ. ಹಿಂಗೆ ಯಾರು ಗುರುವಿನ ಸೇವೆಯನ್ನು ಒಂದು ಪ್ರೇಮದಿಂದ ಮಾಡ್ತಾ ಇದ್ದಾರೆ, ಗುರುವಿನ ಒಂದು ಪಾದ ಸೇವೆಯನ್ನು ಪ್ರೀತಿಯಿಂದ ಮಾಡಬೇಕು. ಆ ಗುರು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಬುದ್ಧಿಯನ್ನು ಕೊಡುವಂತ ಕೇಳ್ತಾ ಇದ್ದಾರೆ. ಅದಕ್ಕವರು ಪರಮಾತ್ಮಲ್ಲಿ ಏನಂದರು, ಗುರು ಸೇವೆಯೊಳಗೆ ಅವಿರತಿಯನ್ನು ಎನ್ನೊಡಲಿಗೆಯೋ ಅಖಿಳೇಶ ಅಂತ ಹೇಳಿದರು. ಹೇ ಪರಮಾತ್ಮ, ನನಗೆ ಆ ಒಂದು ಗುರುವಿನ ಸೇವಾ ಮಾಡ್ತಕ್ಕಂಥ ಒಂದು ಒಳ್ಳೆಯ ಬುದ್ಧಿ ಅನ್ನುವಂಥದ್ದನ್ನು ನನಗೆ ಕೊಡುವಂಥವನಾದು. ಒಂದು ಪ್ರೀತಿ ಅನ್ನುವಂಥದ್ದನ್ನು, ಆ ಗುರುವಿನ ಸೇವಾ ಮಾಡುವಂಥ ಪ್ರೇಮ. ಅದಕ್ಕೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ಅಂತ ಹೇಳ್ತಾರೆ. ನಾವು ಗುರುವಿನ ಪಾದ ಸೇವೆಯನ್ನು ಅತ್ಯಂತ ಪ್ರೀತಿಯಿಂದ ಮಾಡಬೇಕು. ಗುರುಗಳೇ ಎದುರಿಗಿದ್ದಾಗ ಅಷ್ಟೇ ಮಾಡೋದಲ್ಲ, ಗುರುಗಳು ಎಲ್ಲೇ ಇರಲಿ ನಾವು
ಆಶ್ರಮ ಅಥವಾ ಮಠದ ಸೇವೆಯನ್ನು ಅಷ್ಟು ಶ್ರದ್ಧಾಭಕ್ತಿಯಿಂದ ಪ್ರೇಮದಿಂದ ನಾವು ಮಾಡಿದ್ದೀವಿ ಅಂತಂದ್ರೆ ಗುರುನಾಥನ ಕರುಣಾ ನಮ್ಮ ಮೇಲೆ ಅವಶ್ಯವಾಗಿ ಉಂಟಾಗ್ತದೆ. ಅದಕ್ಕಂಥ ಒಂದು ಶರೀರ ಈ ಶರೀರದಿಂದ ಗುರುವಿನ ಸೇವೆಯೊಳಗೆ ಅತ್ಯಂತ ಪ್ರೇಮ ಅನ್ನುವಂಥದ್ದನ್ನು ಈ ದೇಹಕ್ಕೆ ಕೊಡುವಂಥವನಾಗು ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ಸದ್ಗುರುನಾಥ ಅವನೇ ಶ್ರೇಷ್ಠನಾಗಿದ್ದ. ಹೇ ಪರಮಾತ್ಮ, ಆ ಗುರುವಿನ ಕೃಪಾ ನನ್ನ ಮೇಲೆ ಆಗಬೇಕಾದ್ರೆ ಅದು ಸೇವೆಯಿಂದ ಮಾತ್ರ ಸಾಧ್ಯದ. ಹೇ ಪರಮಾತ್ಮನಿ ಹೇಗದಿ ಅಂತಂದರೆ ಹೇಳ್ತಾನೆ, ಅಖಿಳೇಶ ನುತ ಗುಣನಿಧಿ ಕೋಶ ಜಿತ ಪಂಚವಿಧ ಪಾಶ. ಅಖಿಳೇಶ ಅಂತಂದ್ರೆ ನೀನು ಎಲ್ಲಕ್ಕೂ ಒಡೆಯವನಾಗಿರ್ತಕ್ಕಂಥವನು. ಪರಮಾತ್ಮ ಎಲ್ಲಕ್ಕೂ ಒಡೆಯನದಾನ, ಸರ್ವವನ್ನು ಆಳ್ತಕ್ಕಂಥವನಾಗಿದ್ದಾನೆ. ಅದಕ್ಕೆ ನೀನು ಈ ಯಾವ ಪರಮಾತ್ಮನಿ ಹೇಗದಿ ಅಂತಂದರೆ ನುತ ಅಂತಂದರೆ ಏನು? ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಆಗಿದಿ ಅಂತ. ಆದ್ದರಿಂದ ಪಂಚವಿಧ ಪಾಶ, ಇಲ್ಲಿ 5 ಪಾಶಗಳು ಬರ್ತಾ ಇದ್ದಾವೆ. ಮಲಪಾಶ, ಮಾಯಾಪಾಶ, ಕರ್ಮಪಾಶ, ಬಿಂದುಪಾಶ, ತಿರೋಧನ ಪಾಶ ಅಂಥೇಳಿ ಈ ಪಂಚಪಾಶಗಳಿಂದ ಜೀವ ಕೂಡ್ಕೊಂಡಿದ್ದಾನೆ. ಹೇ ಪರಮಾತ್ಮ, ನಿನ್ನಲ್ಲಿ ಈ ಪಂಚಪಾಶಗಳು ಇಲ್ಲ. ನೀನು ಪಂಚಪಾಶಗಳಿಂದ ರಹಿತನಾಗಿರ್ತಕ್ಕಂಥವನಾಗಿದ್ದಿ. ಅದಕ್ಕೆ ಹೇ ಪರಮಾತ್ಮ, ನನಗೆ ಅಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂತಹ ಕರುಣಾಶಾಲಿಯಾಗಿರ್ತಕ್ಕಂಥ ಆ ಸದ್ಗುರುನಾಥನ ಸೇವೆಯನ್ನು ಮಾಡುವಂಥ ಒಂದು ಪ್ರೇಮ ಅನ್ನುವಂಥದ್ದನ್ನು ನನಗೆ ಕರುಣಿಸುವಂಥವನಾಗು. ಅಂದರೆ ಅಂಥ ಶರೀರದ ಪುಣ್ಯ ಅನ್ನುವಂಥದ್ದು ನನ್ನನ್ನು ಬಿಟ್ಟು ಹೋಗಬಾರದದು. ನನ್ನ ಶರೀರ ಯಾವಾಗಲೂ ಪುಣ್ಯ ಅನ್ನುವಂಥದ್ದನ್ನೇ ಮಾಡುವಂಥದ್ದಾಗಬೇಕು ಅಂಥೇಳಿ ಈ ಯಾವ ಮೊದಲನೇ ನುಡಿಯೊಳಗೆ ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಗುರುವಿನ ಸೇವೆಯನ್ನು ಕೇಳ್ತಾ ಇದ್ದಾರೆ. ಈ ಶರೀರದಿಂದ ನಾವು ಯಾವಾಗಲೂ ಗುರುವಿನ ಸೇವೆ ಎನ್ನುವಂಥದ್ದನ್ನು ಮಾಡಿಕೊಂಡು ನಾವು ಮುಕ್ತರಾಗಬೇಕಾಗ್ಯದ. ಆ ಗುರುವಿನ ಕೃಪೆಗೆ ನಾವು ಪಾತ್ರರಾಗಬೇಕಾಗ್ಯದ. ಅದಕ್ಕೆ ನಾವು ಯಾವಾಗಲೂ ಗುರುವಿನ ಸೇವೆ ಎನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ, ಶೋಷಣಂ ಪಾಪ ಪಂಕಸ್ಯ ದೀಪಕಂ ಜ್ಞಾನ ತೇಜಸಃ ಗುರೋಪಾದೋದಕಂ ಸಮ್ಯಕ್ ಸಂಸಾರಾರ್ಣವತಾರಕಂ ಅಂತ ಹೇಳಿದರು. ನೋಡ್ರಿ, ಗುರುವಿನ ಒಂದು ಪಾದ ಸೇವೆಯನ್ನು ಮಾಡಿದ್ದೀವಿ ಅಂತಂದರೆ ನಮಗೆ ಎಂಥ ಒಂದು ಫಲಪ್ರಾಪ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಗುರುಗೀತೆಯೊಳಗೆ ಪಾರ್ವತಾದೇವಿಯನ್ನು ಕುರಿತು ಪರಮಾತ್ಮ ಉಪದೇಶ ಮಾಡಿರ್ತಕ್ಕಂಥ ವಿಚಾರವನ್ನು ಈ ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ. ಶೋಷಣಂ ಪಾಪ ಪಂಕಸ್ಯ. ಪಾಪ ಅನ್ನುವಂಥ ಪಂಕ ಅಂದರೆ ಕೆಸರು. ಈಗ ಮಳೆ ಬಂದೆಲ್ಲ ಭೂಮಿ ಕೆಸರಾಗ್ಯದ ಅಂತ ತಿಳ್ಕೊಡ್ರಿ. ಆ ಕೆಸರು ಅನ್ನುವಂಥದ್ದು ಹೆಂಗೆ ಒಣಗ್ತದ ಅಂತಂದರೆ ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಕಿರಣಗಳಿಂದ. ಸೂರ್ಯನ ಬಿಸಿಲು ಬಿತ್ತು ಅಂತಂದರೆ ಬಿಸಿಲಿಗೆ ಆ ಕೆಸರೆಲ್ಲ ಒಣಗಿ ಹೋಗ್ತದೆ. ಹಂಗೆ ನಮ್ಮೊಳಗಿರ್ತಕ್ಕಂಥ ಪಾಪ ಅನ್ನುವಂಥ ಈ ಕೆಸರು ಇದು ನಶಿಸಿ ಹೋಗಬೇಕು, ಇದು ನಾಶ ಆಗಿ ಹೋಗಬೇಕು ಅಂತಂದರೆ ಗುರುವಿನ ಒಂದು ಆಶೀರ್ವಾದ, ಅವನ ಕೃಪಾ. ಆ ಗುರುವಿನ ಕೃಪಾ ಅನ್ನುವಂಥ ಇಲ್ಲಿ ಸೂರ್ಯ ಹೆಂಗೆ ಆ ಸೂರ್ಯನ ಕಿರಣಗಳು ಕೆಸರನ್ನು ಒಣಗಿಸ್ತಾ ಇದ್ದಾವೆಯೋ ಹಾಗೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಪಾಪ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಆ ಸದ್ಗುರುನಾಥ ಕೃಪಾ ಅನ್ನುವಂಥದ್ದು ಏನು ಮಾಡ್ತದದು ಆ ಪಾಪಗಳನ್ನು ನಾಶ ಮಾಡಿಬಿಡುವಂಥದ್ದಾಗ್ತದೆ ಅಂತ. ಅದಕ್ಕೆ ಶೋಷಣಂ ಪಾಪ ಪಂಕಸ್ಯ ದೀಪಕಂ ಜ್ಞಾನ ತೇಜಸಃ. ಇಲ್ಲಿ ಜ್ಞಾನ ಅನ್ನುವಂಥ ತೇಜಸ್ಸು, ಪ್ರಕಾಶ. ಈ ಕತ್ತಲೆ ಅದಂತ ತಿಳ್ಕೊಡ್ರಿ ನೀವು. ಆ ಕತ್ತಲೆಯೊಳಗೆ ನಾವು ದೀಪ ಹಚ್ಚಿದ್ದೀವಿ ಅಂತಂದರೆ ಕತ್ತಲೆ ದೂರ ಆಗ್ತದೆ. ದೀಪ ಹಚ್ಚಿದ್ರೆ ಕತ್ತಲೆ ದೂರ ಆಗ್ತದೆ.
ಹಂಗೆ ನಮ್ಮ ಹೃದಯದೊಳಗೆ ಅಜ್ಞಾನ ಅನ್ನುವಂಥ ಕತ್ತಲೆ ಅದು ನಮ್ಮ ಸ್ವರೂಪವನ್ನು ಮರೆಮಾಚದು, ನಮ್ಮ ಪರಮಾತ್ಮನನ್ನು ಕಾಣಲಾರ್ದ ಹಂಗೆ ಮಾಡ್ಯದ. ಯಾವುದು ಅಜ್ಞಾನ ಅನ್ನುವಂಥದ್ದು, ಸ್ವರೂಪದ ವಿಸ್ಮೃತಿ ಎನ್ನುವಂಥದ್ದು, ಮರವೆ ಎನ್ನುವಂಥದ್ದು. ಆ ಮರವೆ ನಮ್ಮನ್ನೇನು ಮಾಡ್ಯದ, ಪರಮಾತ್ಮನ ಸ್ವರೂಪ ತಿಳ್ಕೊಳ್ಳಾರ್ದಂಗೆ ಮಾಡ್ಯದ. ನಾವು ನಮ್ಮ ಹೃದಯದೊಳಗೆ ಜ್ಞಾನ ತೇಜಸ್ಸು, ಜ್ಞಾನ ಅನ್ನುವಂಥ ಒಂದು ದೀಪವನ್ನು ಹಚ್ಚಬೇಕು. ನಾವು ನಮ್ಮ ಹೃದಯದೊಳಗೆ ಆ ಜ್ಞಾನ ದೀಪವನ್ನು ಬೆಳಗಿಸತಕ್ಕಂಥವ್ರು ಯಾರು? ಸದ್ಗುರುಗಳು. ಗುರುಗಳು ನಮ್ಮ ಹೃದಯದೊಳಗೆ ಜ್ಞಾನ ಅನ್ನುವಂಥ ಜ್ಯೋತಿಯನ್ನು ಬೆಳಗಿಸ್ತಾರೆ. ಆ ಜ್ಞಾನ ಜ್ಯೋತಿಯಿಂದ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥ ಕತ್ತಲೆ ಅದು ದೂರಾಗಿ ಹೋಗ್ತದೆ, ಅಜ್ಞಾನ ಅಳೆದು ಹೋಗ್ತದೆ. ಅದಕ್ಕೆ ಇಲ್ಲಿ ದೀಪಕಂ ಜ್ಞಾನ ತೇಜಸಃ ಗುರುಪಾದೋದಕಂ ಸಮ್ಯಕ್. ಗುರುವಿನ ಚರಣ ಸೇವೆಯನ್ನು ಯಾವನು ಮಾಡ್ತಾ ಇದ್ದಾನೋ, ಗುರುವಿನ ಪಾದ ಪೂಜಾದಿಗಳನ್ನು ಯಾವನು ಭಕ್ತಿಯಿಂದ ಮಾಡ್ತಾ ಇದ್ದಾನೋ ಅವನ ಚರಣೋದಕ ಅನ್ನುವಂಥದ್ದು, ಅವನ ಪವಿತ್ರವಾಗಿರ್ತಕ್ಕಂಥ ಚರಣ ತೀರ್ಥ ಅನ್ನುವಂಥದ್ದು ಏನು ಮಾಡ್ತದೆ ಅಂತಂದರೆ ಸಂಸಾರಾರ್ಣವತಾರಕಂ, ಸಂಸಾರ ಅನ್ನುವಂಥ ಈ ಸಾಗರದಿಂದ ಅವನನ್ನು ಪಾರು ಮಾಡಿಬಿಡ್ತೈತಿ ಅಂತ ನೋಡಿ. ಗುರುವಿನ ಒಂದು ಚರಣ ತೀರ್ಥದಲ್ಲಿ ಎಂಥ ಒಂದು ಶ್ರೇಷ್ಠತೆ ಇದೆ ಅಂತಂದರೆ ಅದನ್ನು ಯಾರೇ ಪಾನ ಮಾಡಲಿ ಅವರಲ್ಲಿರ್ತಕ್ಕಂಥ ಯಾವ ಒಂದು ಈ ಸಂಸಾರ ದುಃಖ ಅನ್ನುವಂಥದ್ದು, ನಾವು ಸಂಸಾರದಲ್ಲಿ ಪುನಃ ಪುನಃ ಹುಟ್ಟುತ್ತಾ ಇದ್ದೀವಿ, ಪುನಃ ಪುನಃ ಮರಣವನ್ನು ಹೊಂದ್ತಾ ಇದ್ದೀವಿ. ಈ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರಿ ಶಯನಂ ಅಂತ ಹೇಳಿದಂತೆ ಈ ಸಂಸಾರದೊಳಗೆ ಪುನಃ ಪುನಃ ಹುಟ್ಟು ಸಾವುಗಳಿಂದ ನಾವೇನು ಕೂಡ್ಕೊಂಡಿದ್ದೇವಲ್ಲ, ಈ ಸಂಸಾರ ಸಾಗರದಿಂದ ನಾವು ದಾಟಬೇಕಾಗ್ಯದ. ಆ ಸಂಸಾರ ಸಾಗರವನ್ನು ದಾಟಬೇಕಾದ್ರೆ ಗುರುವಿನ ಕರುಣ, ಆ ಗುರುವಿನ ಕೃಪೆ ಅನ್ನುವಂಥದ್ದನ್ನು ನಾವು ಅವಶ್ಯವಾಗಿ ಪಡ್ಕೊಳ್ಬೇಕು. ಆ ಗುರುವಿನ ಕರುಣ ಹೆಂಗಾಗ್ತದೆ ಅಂತಂದರೆ ಗುರುವಿನ ಸೇವಾ ಮಾಡೋದರಿಂದ. ಸದ್ಗುರುನಾಥನ ಒಂದು ಸೇವೆ ಎನ್ನುವಂಥದ್ದನ್ನು ನಾವು ಶ್ರದ್ಧೆಯಿಂದ ಮಾಡಿದ್ದೀವಿ ಅಂತಂದರೆ ಸದ್ಗುರುನಾಥ ನಮಗೆ ಅವಶ್ಯವಾಗಿ ಒಲಿತಾ ಇದ್ದಾನೆ. ಅದಕ್ಕೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾನೆ, ನಾವು ಎತ್ತಾಗಿ ಹೆಂಗೆ ಎತ್ತು ರೈತನ ಹತ್ತಿರ ಇದ್ದು ಯಾವ ರೀತಿಯಾಗಿ ಹೊಲದ ಕಾರ್ಯಗಳನ್ನು ಮಾಡ್ತಾ ಇದೆಯೋ, ತೊತ್ತಾಗಿ ಅಂತಂದರೆ ಒಬ್ಬ ದಾಸನಾಗಿ ಗುರುವಿನ ಹತ್ತಿರ ನಾವು ದಾಸರಾಗಬೇಕು, ಗುರುವಿನ ಸೇವಾದಿಗಳನ್ನು ಮಾಡಬೇಕು. ಹಿತ್ತಲದ ಗಿಡವಾಗಿ, ಹಿತ್ತಲದೊಳಗೆ ಹೆಂಗೆ ಗಿಡ ಅನ್ನುವಂಥದ್ದು ಇರ್ತದೋ ಅದು ಹೆಂಗೆ ನಮಗೆ ನೆರಳು ಕೊಡ್ತದೆ, ಹಣ್ಣು ಕೊಡ್ತದೆ, ಯಾವ ರೀತಿಗೆ ಅದು ನಮಗೆ ಉಪಯೋಗಕ್ಕೆ ಬರ್ತದೋ ಹಾಗೆ ಪಾದದ ಕೆರವಾಗಿ ಆ ಸದ್ಗುರುನಾಥನ ಒಂದು ಪಾದರಕ್ಷೆ ಎನ್ನುವಂಥದ್ದಾಗಿ ಆ ಗುರುವಿನ ಸಮೀಪದಲ್ಲಿ ಇರಬೇಕು. ಆ ಗುರುವಿನ ಸೇವಾದಿಗಳನ್ನು ನಾವು ಅವಶ್ಯವಾಗಿ ಮಾಡಬೇಕು ಅಂಥೇಳಿ ಸರ್ವಜ್ಞ ಮುನಿಗಳು ಕೂಡ ತಮ್ಮ ಯಾವ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದೆ ಮುಕುತಿ ಅಂತ ಹೇಳಿದರು. ಗುರುನಾಥ ನಮಗೆ ಒಲಿದು ತೋರಿಸಿದಾಗ ಮಾತ್ರ ಅದು ಆ ವಸ್ತು ಅನ್ನುವಂಥದ್ದು, ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅದನ್ನು ನಾವು ಅನುಭವಿಸ್ತೀವಿ. ನಮ್ಮ ಅಂತಃಕರಣದೊಳಗೆ ಅದರ ಸಾಕ್ಷಾತ್ಕಾರ ಅನ್ನುವಂಥದ್ದಾಗ್ತದೆ. ಗುರು ತೋರಿಸದೇ ಹೋದರೆ, ಅದನ್ನು ಬೋಧ ಮಾಡದೇ ಹೋದರೆ ನಮಗೆ ಆ ಭಗವಂತನ ಅರು ನಮಗೆ ಆಗ್ತದೇನೋ, ಅವನ ದಿವ್ಯ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ಆ ಸದ್ಗುರುನಾಥನನ್ನು ನಾವು ಭಕ್ತಿಯಿಂದ ಸೇವಿಸಬೇಕು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿದರು. ನೀನು ಮೋಕ್ಷವನ್ನು ಪಡಿಬೇಕು. ಮೋಕ್ಷ ಅಂದರೆ ನಿತ್ಯ ಸುಖ. ನಾವು ಐಹಿಕ ಭೋಗಗಳಿಂದ ಸುಖ ಪಡಿತೀವಿ, ಆದರೆ ಅದು ಕ್ಷಣಿಕ, ಅದು ಕ್ಷಣಕಾಲ ಇದ್ದು ನಮಗೆ ದುಃಖ ಕೊಟ್ಟು ಹೋಗ್ತದೆ. ಸ್ವರ್ಗಲೋಕದ ಸುಖಗಳು ಕೂಡ ಪುಣ್ಯ ತೀರಿದ ನಂತರ ಅವು ನಮ್ಮನ್ನು ಕೈ ಬಿಡ್ತಾವೆ. ಆದರೆ ಸದ್ಗುರುಗಳು ನಮಗೇನು ಭಗವಂತನ ಜ್ಞಾನ ಮಾಡಿಕೊಡ್ತಾರ, ಆ ಬ್ರಹ್ಮಜ್ಞಾನದಿಂದ ಉಂಟಾಗ್ತಕ್ಕಂಥ ಏನು ಸುಖ ಅದಲ್ಲ, ಅದು ನಿತ್ಯ ನಿರತಿಶಯವಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ಹೆಚ್ಚಿನ ಸುಖ ಅನ್ನುವಂಥದ್ದು ಈ ಮೂರು ಲೋಕದೊಳಗೆ ಯಾವುದೂ ಇಲ್ಲ. ಅಂಥ ಶ್ರೇಷ್ಠವಾದ ಸುಖ ಅನ್ನುವಂಥದ್ದನ್ನು ನಾವು ಪಡಿಬೇಕಾದ್ರೆ ನಾವು ಗುರುಪುತ್ರರಾಗಬೇಕು, ಗುರುವಿನ ಸೇವಾದಿಗಳನ್ನು ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ
ಆ ಗುರುವಿನ ಗುಲಾಮರಾಗುವವರೆಗೆ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ನಿತ್ಯ ಸುಖ ಅನ್ನುವಂಥದ್ದು ನಮಗೆ ದೊರಕ್ತದೇನೋ ಅಂತಂದ್ರೆ ದೊರಕುವುದಿಲ್ಲ. ಅದಕ್ಕಿಲ್ಲೇ ಶರಣರು ಹೇಳಿದಂತೆ ಕಂಡುದನು ಹಿಡಿಯಲೊಲ್ಲದೆ ಕಾಣುವುದ ನರಸಿ ಹಿಡಿದೇನೆಂದು ಎಂದು ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದ ಕಾಣಬಹುದು ಗುಹೇಶ್ವರ ಅಂತ ಹೇಳಿದರು. ಕಂಡುದನು ಹಿಡಿಯಲೊಲ್ಲದೆ, ಈ ಕಂಡುದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಯಾವುದು? ಸರ್ವದೇವತಾಮಯೋ ಗುರುಹು ಅಂತ ಹೇಳ್ತಾರೆ. ಎಲ್ಲ ದೇವತೆಗಳ ಸ್ವರೂಪನೇ ಸದ್ಗುರುನಾಥದಾನ. ಅಂಥ ಪ್ರತ್ಯಕ್ಷ ದೈವವನ್ನು ಬಿಡ್ತೇವೆ ನಾವು. ಗುರುನಾಥ ಪ್ರತ್ಯಕ್ಷ ದೇವರದಾನ, ಪರಮೇಶ್ವರದಾನವ. ಅವನನ್ನು ಬಿಟ್ಟು ಕಾಣುದದ ನರಸಿ ಹಿಡಿದೇನೆಂದರೆ, ಕಾಣದಿರ್ತಕ್ಕಂಥದ್ದು ಪರತತ್ವ, ಆ ಬ್ರಹ್ಮವಸ್ತು ನಮಗೆ ಕಂಡಿಲ್ಲ. ಅಂಥದ್ದನ್ನು ನಾನು ಪರಮಾತ್ಮನನ್ನು ಕಾಣಬೇಕು ಅಂಥೇಳಿ ನಾವು ಎಲ್ಲೆಲ್ಲೋ ಹೋಗ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಏನೆಲ್ಲ ಕಡೆ ಹೋಗ್ತೀವಿ. ಆದರೆ ನಮಗೆ ಸಿಕ್ಕದೆಂಬ ಬಳಲಿಕೆ ನೋಡ. ನಮಗೆ ಆ ವಸ್ತು ಸಿಗುತ್ತದೇನು ಅಂತಂದರೆ ಇಲ್ಲ. ಅದಕ್ಕೆ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ, ಯಾವನು ಗುರುವಿನ ಪಾದಕ್ಕೆ ಶರಣು ಹೋಗ್ತಾ ಇದ್ದಾನ ಕಾಣದುದ ಕಾಣಬಹುದು. ಆ ನಮ್ಮ ಮನಸ್ಸಿಗೆ ಅಗೋಚರವಾಗಿರ್ತಕ್ಕಂಥ ಆ ಪರಬ್ರಹ್ಮದ ಸ್ವರೂಪವನ್ನು ನಾವು ಪ್ರತ್ಯಕ್ಷ ಕಾಣಲಿಕ್ಕೆ ಸಾಧ್ಯದ. ಅದನ್ನು ಸದ್ಗುರುನಾಥ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿ ನಮ್ಮನ್ನು ಮುಕ್ತನನ್ನಾಗಿ ಮಾಡ್ತಾನೆ. ಅದಕ್ಕೆ ಹೇ ಸದ್ಗುರುನಾಥ, ಹೇ ಪರಮಾತ್ಮ, ನನ್ನ ಶರೀರದಿಂದ ವರಪುಣ್ಯ ಬಿಟ್ಟು ಹೋಗಲಾರ್ದಂಗೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನೂ ಮುಂದಿನ ವಿಚಾರ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಓಂ ತತ್ಸತ್.